ನಮ್ಮ ಕಣ್ಣಿಗೆ ಕಾಣಿಸ್ದೆ ಆದ್ರೆ ನಮ್ಮ ಸುತ್ತಮುತ್ತ ಎಲ್ಲೆಡೆ ಇರುವ ಈ ಶಿಲೀಂಧ್ರಗಳು ಅಂದ್ರೆ ಫಂಗಸ್ ತಮ್ಮ ಸಂತತಿಯನ್ನ ಹೇಗೆ ವೃದ್ಧಿ ಮಾಡ್ತವೆ ಅಂತ ಯಾವತ್ತಾದ್ರೂ ಯೋಚನೆ ಬಂದಿದ್ಯಾ? ಬನ್ನಿ, ಇವತ್ತು ಅವುಗಳ ಸಕ್ಸೆಸ್ ಹಿಂದಿರೋ ಒಂದು ಸೀಕ್ರೆಟ್ ವೆಪನ್ ಬಗ್ಗೆ ತಿಳ್ಕೊಳ್ಳೋಣ. ಬೀಜಕ ರಚನೆ. ಇದು ನಮ್ಮೆಲ್ಲರ ಮನೆ ಕಥೆ ಅಲ್ವಾ? ನಿನ್ನೆ ಫ್ರೆಶ್ ಆಗಿದ್ದ ಬ್ರೆಡ್ ಮೇಲೆ ಇವತ್ತು ನೋಡಿದ್ರೆ ಇದ್ದಕ್ಕಿದ್ದಂತೆ ಹಸಿರು ಕಪ್ಪು ಬಣ್ಣದ ಬೂಸ್ಟು. ಇದೇನೋ ಮ್ಯಾಜಿಕ್ ಅಲ್ಲ, ಬದಲಿಗೆ ಇದರ ಹಿಂದೆ ಒಂದು ಅದ್ಭುತವಾದ ಸೈಂಟಿಫಿಕ್ ಪ್ರಾಸೆಸ್ ಇದೆ. ಹಾಗಾದ್ರೆ ಇದರ ಹಿಂದಿರೋ ಸೀಕ್ರೆಟ್ ಏನು? ಬನ್ನಿ ತಿಳ್ಕೊಳ್ಳೋಣ. ಆ ರಹಸ್ಯದ ಉತ್ತರವೇ ಈ ಬೀಜಕ ರಚನೆ. ಇದು ಫಂಗಸ್ಗಳ ಒಂದು ರೀತಿಯ ಸೀಕ್ರೆಟ್ ವೆಪನ್, ಒಂದು ಸ್ಪೆಷಲ್ ಆದ ಸಂತಾನೋತ್ಪತ್ತಿ ವಿಧಾನ. ಇದು ಯಾಕೆ ಇಷ್ಟೊಂದು ಎಫೆಕ್ಟಿವ್ ನೋಡೋಣ ಬನ್ನಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಬೀಜಕ ರಚನೆ ಅನ್ನೋದು ಒಂದೇ ಒಂದು ಪೇರೆಂಟ್ ಜೀವಿ ಸಾವಿರಾರು ಸಣ್ಣ ಒಂದೇ ಕೋಶವಿರುವ ಸಂತಾನೋತ್ಪತ್ತಿ ಯೂನಿಟ್ಗಳನ್ನ ಅಂದ್ರೆ ಬೀಜಕಗಳನ್ನ ಅಥವಾ ಸ್ಪೋರ್ಸ್ಗಳನ್ನ ಉಂಟುಮಾಡುವಂತ ಒಂದು ಪ್ರೊಸೆಸ್. ಅಂದ್ರೆ ಪ್ರತಿಯೊಂದು ಸ್ಪೋರ್ ಕೂಡ ಅದರ ಪೇರೆಂಟ್ನ ಜಿರಾಕ್ಸ್ ಕಾಪಿ ಇದ್ದ ಹಾಗೆ, ಮತ್ತೆ ಅದಕ್ಕೆ ಒಂದು ಪೂರ್ತಿ ಹೊಸ ಜೀವಿಯನ್ನೇ ಸೃಷ್ಟಿ ಮಾಡೋ ತಾಕತ್ತು ಇರುತ್ತೆ. ಈ ಪ್ರಾಸೆಸ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ನಮ್ಮ ಮೊದಲಿನ ಪ್ರಶ್ನೆಗೆ ವಾಪಸ್ ಹೋಗೋಣ. ಅಂದ್ರೆ ಬ್ರೆಡ್ ಮೇಲಿನ ಬೂಸ್ಟು. ಇದನ್ನ ಸೈಂಟಿಫಿಕ್ ಆಗಿ ರೈಜೋಪಸ್ ಅಂತ ಕರೀತಾರೆ. ಈ ಕಾಮನ್ ಫಂಗಸ್ ಸ್ಪೋರ್ ಫಾರ್ಮೇಷನ್ ಹೇಗ್ ನಡೆಯುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ಹಾಗಾದ್ರೆ ಈ ಬೀಜಕ ಫ್ಯಾಕ್ಟರಿ ಹೇಗ್ ಕೆಲಸ ಮಾಡುತ್ತಾ? ಬನ್ನಿ, ಈ ಫ್ಯಾಕ್ಟರಿಯ ಒಂದೊಂದು ಪಾರ್ಟ್ನ ಬಿಚ್ ನೋಡಿ ಅದರ ಕೆಲಸ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಪಾರ್ಟ್ ಹೈಫೆ. ಇವು ದಾರ ಥರ ಇರೋ ರಚನೆಗಳು. ಇದನ್ನ ಒಂದು ಫ್ಯಾಕ್ಟರಿ ಫೌಂಡೇಶನ್ ಅಥವಾ ಕರೆಂಟ್ ಸಪ್ಲೈ ಮಾಡೋ ವೈರ್ಗಳಿಗೆ ಹೋಲಿಸಬಹುದು. ಇವು ಬ್ರೆಡ್ ಥರ ಆಹಾರದ ಮೇಲೆ ಹರಡ್ಕೊಂಡು ಅದರಿಂದ ಬೇಕಾಗಿರೋ ಪೋಷಕಾಂಶಗಳನ್ನೆಲ್ಲ ಹೀರಿಕೊಳ್ಳುತ್ತೆ. ಇಡೀ ಫಂಗಸ್ಗೆ ಎನರ್ಜಿ ಕೊಡೋದೇ ಇವು. ಫೌಂಡೇಶನ್ ಮೇಲೆ ಒಂದು ಎತ್ತರದ ಟವರ್ ಕಟ್ಟಬೇಕಲ್ವಾ? ಅದೇ ಈ ಸ್ಪೊರಾಂಜಿಯೋಫೋರ್. ಇದು ಹೈಫೆಯಿಂದ ನೇರವಾಗಿ ಮೇಲಕ್ಕೆ ಬೆಳೆಯೋ ಒಂದು ಕಾಂಡ. ಇದರ ಒಂದೇ ಒಂದು ಕೆಲಸ ಸ್ಪೋರ್ಸ್ ಇರೋ ಚೀಲವನ್ನ ಆದಷ್ಟು ಎತ್ತರಕ್ಕೆ ಗಾಳಿಯಲ್ಲಿ ಎತ್ತಿ ಹಿಡಿಯೋದು. ಲಾಂಚ್ ಪ್ಯಾಡ್ ತರ ಅನ್ಕೋಬೋದು. ಈ ಸ್ಪೊರಾಂಜಿಯೋಫೋರ್ನ ತುದಿಯಲ್ಲೇ ಒಂದು ಬಲ್ಬ್ ತರ ಕಾಣ್ತಿದ್ಯಲ್ಲ, ಅದೇ ಸ್ಪೊರಾಂಜಿಯಂ. ನಿಜ ಹೇಳ್ಬೇಕಂದ್ರೆ ಇದೇ ನಮ್ಮ ಸ್ಪೋರ್ ಫ್ಯಾಕ್ಟರಿಯ ಹೆಡ್ ಆಫೀಸ್. ಸಾವಿರಾರು ಸ್ಪೋರ್ಸ್ಗಳು ಹುಟ್ಕೊಳ್ಳೋದೇ ಇಲ್ಲಿ. ಕೊನೆಗೆ ನಮ್ಮ ಫ್ಯಾಕ್ಟರಿಯ ಫೈನಲ್ ಪ್ರಾಡಕ್ಟ್ ಸ್ಪೋರ್ಸ್ ಅಂದ್ರೆ ಬೀಜಕಗಳು. ಇವು ಸ್ಪೊರಾಂಜಿಯಂ ಒಳಗಡೆ ರೆಡಿಯಾಗೋ ಪುಟ್ಟ ಪುಟ್ಟ ಸಂತಾನೋತ್ಪತ್ತಿ ಕೋಶಗಳು. ಇವುಗಳ ಸ್ಪೆಷಾಲಿಟಿ ಏನು ಅಂದ್ರೆ ಅವುಗಳ ಸುತ್ತ ದಪ್ಪದಾದ ಒಂದು ರಕ್ಷಣಾ ಗೋಡೆ ಇರುತ್ತೆ. ಈ ವಾಲ್ ಇದೆಯಲ್ಲ, ಇದೇ ಅದಕ್ಕೆ ಒಂದು ರೀತಿ ಕವಚ ಇದ್ದ ಹಾಗೆ. ಎಂಥದ್ದೇ ಕಷ್ಟದ ಪರಿಸ್ಥಿತಿಯಲ್ಲೂ ಬದುಕಿ ಉಳಿಯೋಕೆ ಹೆಲ್ಪ್ ಮಾಡುತ್ತೆ. ಓಕೆ, ಫ್ಯಾಕ್ಟರಿ ಹೇಗಿರುತ್ತೆ ಅಂತ ನೋಡಿದ್ವಿ. ಈಗ ಅದರೊಳಗಿನ ಪ್ರೊಡಕ್ಷನ್ ಮತ್ತು ರಿಲೀಸ್ನ ಇಂಟ್ರೆಸ್ಟಿಂಗ್ ಪ್ರೋಸೆಸ್ ಹೇಗಿರುತ್ತೆ ಅಂತ ನೋಡೋಣ. ಒಂದು ಬೀಜಕವು ಸೃಷ್ಟಿಯಿಂದ ಹಿಡಿದು ಹೊಸದೊಂದು ಸಾಮ್ರಾಜ್ಯ ಕಟ್ಟುವರೆಗಿನ ಜರ್ನಿ ಇದು. ಒಂದೇ ಒಂದು ಸ್ಪೊರಾಂಜಿಯಂ ಒಳಗೆ ಎಷ್ಟು ಸ್ಪೋರ್ಸ್ಗಳು ರೆಡಿಯಾಗುತ್ತೆ ಗೊತ್ತಾ? 10 ಅಲ್ಲ, 100 ಅಲ್ಲ, ಅಕ್ಷರಶಃ ಸಾವಿರಾರು. ಅಂದ್ರೆ ಒಂದೇ ಒಂದು ಪೇರೆಂಟ್ ಜೀವಿಯಿಂದ ಸಾವಿರಾರು ಹೊಸ ಜೀವಿಗಳು ಹುಟ್ಟೋ ಚಾನ್ಸ್ ಇರುತ್ತೆ. ಬಹುಶಃ ಇದೇ ಈ ವಿಧಾನದ ಸಕ್ಸಸ್ ಸೀಕ್ರೆಟ್. ಒಂದು ಸ್ಪೋರ್ನ ಲೈಫ್ ಜರ್ನಿಯಲ್ಲಿ 4 ಇಂಪಾರ್ಟೆಂಟ್ ಸ್ಟೇಜ್ಗಳಿವೆ. ಮೊದಲು ಉತ್ಪಾದನೆ ಅಂದ್ರೆ ಪ್ರೊಡಕ್ಷನ್, ಆಮೇಲೆ ಬಿಡುಗಡೆ ಅಂದ್ರೆ ರಿಲೀಸ್, ಆಮೇಲೆ ಪ್ರಸರಣೆ ಅಂದ್ರೆ ಡಿಸ್ಪರ್ಸಲ್, ಮತ್ತು ಕೊನೆಗೆ ಮೊಳಕೆಯೊಡೆಯೋದು ಅಂದ್ರೆ ಜರ್ಮಿನೇಷನ್. ಇದು ಸೃಷ್ಟಿಯಿಂದ ಹಿಡಿದು ಹೊಸದೊಂದು ಜಾಗವನ್ನು ಆಕ್ರಮಿಸಿಕೊಳ್ಳುವವರೆಗಿನ ಒಂದು ಕಥೆ ಇದ್ದಾಗೆ. ಮೊದಲನೇ ಹಂತ ಉತ್ಪಾದನೆ. ಸ್ಪೋರ್ ಎಂಜಿಯಂ ಒಳಗಡೆ ಇರೋ ನ್ಯೂಕ್ಲಿಯಸ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅಂದ್ರೆ ಡಿವೈಡ್ ಆಗಿ ಲೆಕ್ಕವಿಲ್ಲದಷ್ಟು ಬೀಜಕಗಳನ್ನ ಸೃಷ್ಟಿ ಮಾಡುತ್ತೆ. ಪ್ರತಿಯೊಂದು ಕೂಡ ಅದರ ಪೇರೆಂಟ್ನ ತದ್ರೂಪಿ. ಎರಡನೇ ಹಂತ ಬಿಡುಗಡೆ. ಸ್ಪೋರಾಂಜಿಯಂ ಪೂರ್ತಿಯಾಗಿ ಮ್ಯಾಚ್ಯೂರ್ ಆದ್ಮೇಲೆ ಅದರ ಗೋಡೆ ಒಡೆದು ಹೋಗುತ್ತೆ. ಒಂದು ರೀತಿ ಬಾಂಬ್ ಬ್ಲಾಸ್ಟ್ ಆದ ಹಾಗೆ. ಸಾವಿರಾರು ಸ್ಪೋರ್ಸ್ಗಳು ಒಂದೇ ಸರಿ ಗಾಳಿಗೆ ರಿಲೀಸ್ ಆಗುತ್ತೆ. ಮೂರನೇ ಹಂತ ಪ್ರಸರಣೆ. ಗಾಳಿಗೆ ಸೇರಿದ ಈ ಸ್ಪೋರ್ಸ್ಗಳು ಸಖತ್ ಲೈಟ್ ವೇಟ್ ಇರುತ್ತೆ. ಗಾಳಿ ಬಂದ ಕಡೆಯೆಲ್ಲ ಹಾರಿಕೊಂಡು ಹೋಗುತ್ತೆ. ಹೊಸ ಜಾಗ ಹುಡುಕೋಕೆ ಹೊರಟಿರೋ ಸಣ್ಣ ಸಣ್ಣ ಟ್ರಾವೆಲರ್ಸ್ ತರ. ಮತ್ತು ಕೊನೆಯ 4ನೇ ಹಂತ ಮೊಳಕೆಯೊಡೆಯುವುದು. ಗಾಳಿಯಲ್ಲಿ ಟ್ರಾವೆಲ್ ಮಾಡ್ತಾ ಇರೋ ಸ್ಪೋರ್ಗೆ ಎಲ್ಲಾದರೂ ತೇವಾಂಶ ಮತ್ತೆ ಆಹಾರ ಇರೋ ಸರಿಯಾದ ಜಾಗ ಅಂದ್ರೆ ಇನ್ನೊಂದು ಬ್ರೆಡ್ ತುಂಡು ಸಿಕ್ಕಾಗ ಅದು ಅಲ್ಲಿ ಲ್ಯಾಂಡ್ ಆಗಿ ಮೊಳಕೆಯೊಡೆಯುತ್ತೆ. ಅಲ್ಲಿಂದ ಹೊಸ ಹೈಫೆ ಬೆಳೆದು ಹೊಸದೊಂದು ಫಂಗಸ್ ಹುಟ್ಕೊಳ್ಳುತ್ತೆ. ಅಲ್ಲಿಗೆ ಅದರ ಲೈಫ್ ಸೈಕಲ್ ಕಂಪ್ಲೀಟ್ ಆಗುತ್ತೆ. ಸರಿ, ಇಷ್ಟೆಲ್ಲ ನೋಡಿದ್ವಿ. ಆದ್ರೆ
ಈ ಮೆಥಡ್ ಶಿಲೀಂಧ್ರಗಳಿಗೆ ಯಾಕೆ ಇಷ್ಟು ದೊಡ್ಡ ಸಕ್ಸಸ್ ತಂದುಕೊಡುತ್ತೆ? ಅವುಗಳ ಸರ್ವೈವಲ್ ಸ್ಟ್ರಾಟಜಿ ಹಿಂದಿರೋ ಅಸ್ಲಿ ಗುಟ್ಟೇನೋ? ಬನ್ನಿ ಅದನ್ನ ನೋಡೋಣ. ಬೀಜಕ ರಚನೆ ಅನ್ನೋದು ಫಂಗಸ್ಗಳಿಗೆ 3 ಸೂಪರ್ ಪವರ್ಗಳನ್ನ ಕೊಡುತ್ತೆ. ಮೊದಲನೇದು ರಕ್ಷಣೆ. ಅದರ ದಪ್ಪ ಗೋಡೆ ಇದೆಯಲ್ಲ, ಅದು ಅತಿಯಾದ ಬಿಸಿಲು, ಚಳಿಯಿಂದ ಅದನ್ನ ಕಾಪಾಡುತ್ತೆ. ಎರಡನೇದು ವ್ಯಾಪಕ ಪ್ರಸರಣೆ. ಅವು ತುಂಬಾ ಹಗುರಿರೋದ್ರಿಂದ ಗಾಳಿಯಲ್ಲಿ ಸಾವಿರಾರು ಕಿಲೋಮೀಟರ್ ದೂರ ಕೂಡ ಹೋಗ್ಬಲ್ಲವು. ಮತ್ತು ಮೂರನೇದು ತ್ವರಿತ ಸಂತಾನೋತ್ಪತ್ತಿ. ಒಂದೇ ಜೀವಿಯಿಂದ ಸಾವಿರಾರು ಜೀವಿಗಳು ಹುಟ್ಟೋದ್ರಿಂದ ಅವು ತುಂಬಾನೇ ಬೇಗ ಎಲ್ಲೆಡೆ ಹರಡ್ಕೊಳ್ಕವೆ. ಈ 3 ಸೂಪರ್ ಪವರ್ಗಳೇ ಶಿಲೀಂಧ್ರಗಳು ಎಂಥದೇ ಪರಿಸ್ಥಿತಿಯಲ್ಲೂ ಬದುಕಿ ಉಳ್ದು ಹೊಸ ಹೊಸ ಜಾಗಗಳನ್ನ ಆಕ್ರಮಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ನಾವು ಶುರು ಮಾಡಿದ್ವಲ್ಲ ಒಂದು ಪ್ರಶ್ನೆ, ಬ್ರೆಡ್ ಮೇಲೆ ಬೂಸ್ಟ್ ಯಾಕೆ ಎಷ್ಟು ಬೇಗ ಬರುತ್ತೆ ಅಂತ, ಅದಕ್ಕೆ ಪಕ್ಕಾ ಉತ್ತರನೇ ಇದು. ಸೊ ನಾವಿದ್ರಿಂದ ಏನ್ ಕಲಿತ್ವಿ ಅಂದ್ರೆ, ನಮ್ಮ ಸುತ್ತಮುತ್ತ ಇರೋ ಈ ಮೈಕ್ರೋಸ್ಕೋಪಿಕ್ ಪ್ರಪಂಚ ಇಂತಹ ಅದೆಷ್ಟೋ ಸರ್ವೈವಲ್ ಟೆಕ್ನಿಕ್ಗಳಿಂದ ತುಂಬಿ ಹೋಗಿದೆ. ಇನ್ಮುಂದೆ ಬ್ರೆಡ್ ಮೇಲೆ ಬೂಸ್ಟ್ ಕಂಡಾಗ ಅದು ಕೇವಲ ಹಾಳಾದ ಆಹಾರ ಅಂತ ಅನ್ಕೋಬೇಡಿ, ಅದರ ಹಿಂದೆ ಬದುಕುಳಿಯುವಿಕೆಯ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ ಅಂತ ನೆನ್ಪು ಮಾಡ್ಕೊಳ್ಳಿ. ಯೋಚನೆ ಮಾಡಿ, ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರೋ ಈ ಜೀವಿಗಳು ಇನ್ನೇನೆಲ್ಲ ಅದ್ಭುತಗಳನ್ನ ನಮ್ಮ ಸುತ್ತಮುತ್ತ ಮಾಡ್ತಾ ಇರ್ಬೋದು.